ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ. ಆ ನ್ಯೂಸ್ ನ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ನ್ಯೂಸ್ ನ ಜೊತೆಗೆ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಯ ಬಗ್ಗೆ, ಜೊತೆಗೆ ಈ ಸೆಕ್ಟರ್ ಅಲ್ಲಿ ಇರುವಂತಹ ಅಪರ್ಚುನಿಟೀಸ್ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರ, ನ್ಯೂಸ್ ಬುಜ್ ವರ್ಡ್ ಅನ್ನು ನಾವು ನೋಡಿದ್ರೆ ಜಿ ಕಾಮರ್ಸ್. ನಮ್ಗೆಲ್ರಿಗೂ ಈಗಾಗಲೇ ಇ ಕಾಮರ್ಸ್ ಬಗ್ಗೆ ಗೊತ್ತಿದೆ, ಬಟ್ ಇದೇನು ಹೊಸ ವರ್ಡ್ ಜಿ ಕಾಮರ್ಸ್ ಅಂತ ಅನಿಸ್ತಿರ್ಬೋದು. ಹಾಗೆ ಒಂದಷ್ಟು ಜನರಿಗೆ ಈಗಾಗಲೇ ನ್ಯೂಸ್ ಗೊತ್ತಾಗಿಲ್ಲಬಹುದು ಕೂಡ. ಜಿ ಅಂತಂದ್ರೆ ಗೇಮಿಂಗ್ ಅಥವಾ ಗೇಮ್ ಕಾಮರ್ಸ್ ಅಂತ ಕರಿಬಹುದು. ಗೇಮಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಅದು ಪರ್ಟಿಕ್ಯುಲರ್ಲಿ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು. ಆಫ್ಟರ್ ಇ ಕಾಮರ್ಸ್ ಇಟ್ ಈಸ್ ಟೈಮ್ ಫಾರ್ ಜಿ ಕಾಮರ್ಸ್. ನಜಾರಾ ONDC ಲಾಂಚ್ ನ್ಯೂ ಇನ್ ಗೇಮ್ ಶಾಪಿಂಗ್ ಪ್ಲಾಟ್ಫಾರ್ಮ್. ಹಾಗೆ ತುಂಬಾ ಜನರಿಗೆ ಇಲ್ಲಿ ONDC ಕೂಡ ಹೊಸ ವರ್ಡ್ ಆಗಿರ್ಬೋದು. ಖಂಡಿತ ಇದೇನು ಹೊಸದಲ್ಲ, ತುಂಬಾ ದಿನದಿಂದ ಇರುವಂತದ್ದು. ಏನಿದು ONDC ಅಂತ ನೋಡಿದ್ರೆ ನೀವು ಇಲ್ಲೇ ನೋಡಬಹುದು, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್. ಹಾಗಾದ್ರೆ ಏನ್ ಮಾಡುತ್ತೆ ಈ ONDC? ಆ ವಿಚಾರವನ್ನ ನೋಡಿದ್ರೆ ONDC aims to make e-commerce more accessible and inclusive for consumers by creating an open network for exchanging goods and services. ಇದು ಒಂದು ಪ್ಲಾಟ್ಫಾರ್ಮ್. ಇಲ್ಲಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇಬ್ರು ಕೂಡ ಇರ್ತಾರೆ. ಜೊತೆಗೆ ಗವರ್ನಮೆಂಟ್ ಬ್ಯಾಕ್ಡ್ ಇನಿಷಿಯೇಟಿವ್, ನಮ್ಮ ಸರ್ಕಾರ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಓಪನ್ ಇ ಕಾಮರ್ಸ್ ನೆಟ್ವರ್ಕ್ ಇನ್ ಇಂಡಿಯಾ, ಇ ಕಾಮರ್ಸ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಇಲ್ಲಿ ಬೈಯರ್ಸ್ ರಿಜಿಸ್ಟರ್ ಮಾಡ್ಕೊಳ್ಬಹುದು, ಹಾಗೆ ಸೆಲ್ಲರ್ಸ್ ಕೂಡ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಹೇಗೆ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಹಾಗೂ ಅಮೆಜಾನ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡ್ತೀವ, ಅದೇ ರೀತಿ ONDC ಮೂಲಕ ಕೂಡ ಮಾಡಬಹುದು. ಇದು ಸರ್ಕಾರ ಪ್ರಮೋಟ್ ಮಾಡ್ತಿರುವಂತ ಒಂದು ಪ್ಲಾಟ್ಫಾರ್ಮ್. ಈಗ ನಿಮ್ಗೆ ONDC ಬಗ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಈಗಿನ ನ್ಯೂಸ್ ಕಡೆ ಬರೋದಾದ್ರೆ, ನಜಾರಾ ಟೆಕ್ನಾಲಜೀಸ್ ಲಿಮಿಟೆಡ್ ಆನ್ ವೆಡ್ನೆಸ್ಡೇ announced that the company and Open Network for Digital Commerce have collaborated to launch G-Commerce, an in-game monetization platform designed to integrate e-commerce within gaming experiences. ಅಂದ್ರೆ ಇಷ್ಟು ದಿನ ಏನು ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಇ ಕಾಮರ್ಸ್ ಮೂಲಕ ತಗೊಳ್ಬೋದಾಗಿತ್ತು. ಅದೇ ರೀತಿ ಈಗ ಗೇಮಿಂಗ್ ಅನ್ನು ಕೂಡ ಅಥವಾ ಗೇಮ್ಸ್ ಅನ್ನು ಕೂಡ ಅಲ್ಲಿ ಇನ್ಕ್ಲೂಡ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ನಜಾರಾ ಟೆಕ್ನಾಲಜೀಸ್ ONDC ಜೊತೆ. ಹಾಗಾದ್ರೆ ಇದೇನು ಬೆನಿಫಿಟ್ ಅನ್ನ ತರುತ್ತೆ ನೋಡಬಹುದು. ದಿಸ್ ನ್ಯೂ ಪ್ಲಾಟ್ಫಾರ್ಮ್ ಏಮ್ಸ್ ಟು ಬೂಸ್ಟ್ ರೆವಿನ್ಯೂ ಆಪ್ಷನ್ ಫಾರ್ ಇಂಡಿಯನ್ ಗೇಮ್ ಡೆವಲಪರ್ಸ್ ಹೂ ಆಫನ್ ಫೇಸ್ ಲೋ ಇನ್ ಆಪ್ ಪರ್ಚೇಸಸ್, ಕನ್ವರ್ಷನ್ ರೇಟ್ಸ್ ಅಂಡ್ ಲಿಮಿಟೆಡ್ ಆಡ್ ರೆವಿನ್ಯೂ. ಸೊ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ನೋಡಿದ್ರೆ ಗೇಮ್ ಡೆವಲಪರ್ಸ್ ಏನಿದ್ದಾರೆ ಅವರುಗಳಿಗೆ ಬರ್ತಾ ಇರುವಂತ ರೆವಿನ್ಯೂ ಕಡಿಮೆ ಇದೆ ಬಿಕಾಸ್ ಆಫ್ ವೇರಿಯಸ್ ಇಶ್ಯೂಸ್. ಇನ್ ಆಪ್ ಪರ್ಚೇಸಸ್ ಕಡಿಮೆ ಇರೋದಾಗ್ಬೋದು, ಅಥವಾ ಕನ್ವರ್ಷನ್ ರೇಟ್ಸ್ ಹಾಗೂ ಲಿಮಿಟೆಡ್ ಆಡ್ ರೆವಿನ್ಯೂ ಬರ್ತಾ ಇದೆ. ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಗೇಮಿಂಗ್ ಸೆಕ್ಟರ್ ನ ಸ್ವಲ್ಪ ಇನ್ನು ಮೇಲೆ ತಗೊಂಡೋಗ್ಲಿಕ್ಕೆ ಇದು ಸಾಧ್ಯ ಅಂತ ಹೇಳ್ತಿದ್ದಾರೆ ಆಸ್ ಆಫ್ ನೌ. ಇಲ್ಲೇ ನೋಡಬಹುದು, ಬೈ ಲಿಂಕಿಂಗ್ ಟು ONDC's ವೈಡ್ ಇ ಕಾಮರ್ಸ್ ನೆಟ್ವರ್ಕ್, ಜಿ ಕಾಮರ್ಸ್ ಅಲೋಸ್ ಡೆವಲಪರ್ಸ್ ಟು ಅರ್ನ್ ಥ್ರೂ ಅನ್ ಅಫಿಲಿಯೇಟ್ ರೆವಿನ್ಯೂ ಶೇರಿಂಗ್ ಮಾಡೆಲ್ ಕಲೆಕ್ಟಿಂಗ್ ಕಮಿಷನ್ಸ್ ಅಂಡ್ ಟ್ರಾನ್ಸಾಕ್ಷನ್ ಇನಿಷಿಯೇಟೆಡ್ ಬೈ ಪ್ಲೇಯರ್ಸ್. ಏನು ಯೂಸರ್ಸ್ ಅಥವಾ ಪ್ಲೇಯರ್ಸ್ ಇರ್ತಾರೆ, ಅವರುಗಳು ಮಾಡುವಂತ ಟ್ರಾನ್ಸಾಕ್ಷನ್ ಮೇಲೆ ಕಮಿಷನ್ ಆಗ್ಬೋದು, ಹಾಗೆ ಆಡ್ ರೆವಿನ್ಯೂ ಆಗ್ಬೋದು, ಅಫಿಲಿಯೇಟ್ ರೆವಿನ್ಯೂ ಆಗ್ಬೋದು. ಇದನ್ನ ಜಾಸ್ತಿ ಮಾಡುವಂತ ಪ್ಲಾನ್. ಸೊ ನಿಮ್ಗೆ ಗೊತ್ತಿದೆ, ಈಗ ಗೇಮಿಂಗ್ ಅನ್ನೋದು ಒಂದು ಸೆಕ್ಟರ್, ಜೊತೆಗೆ ಅದನ್ನ ಆಸ್ ಎ ಪ್ರೊಫೆಷನ್ ಆಗಿ ಕೂಡ ಹಲವಾರು ಜನ ತಗೊಳ್ತಿದ್ದಾರೆ. ಗೇಮಿಂಗ್ ಈಗ ಒಂದು ಎಂಟರ್ಟೈನ್ಮೆಂಟ್ ಆಗಿ ಮಾತ್ರ ಉಳಿದಿಲ್ಲ, ಅದು ಒಂದು ಪ್ರೊಫೆಷನ್ ಆಗ್ತಾ ಇದೆ. ಹಾಗೆ ಇಲ್ಲಿ ಬರೀ ಟೈಮ್ ಪಾಸಿಂಗ್ ಅಷ್ಟೇ ಅಲ್ಲ, ಸಾಕಷ್ಟು ಸ್ಕಿಲ್ಸ್ ಕೂಡ ಬೇಕಾಗುತ್ತೆ. ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗೋದು ಖಂಡಿತ ಆ ಸೆಕ್ಟರ್ ಗೆ ಬೆನಿಫಿಟ್ ಅನ್ನ ತಂದು ಕೊಡುವಂತ ಚಾನ್ಸಸ್ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಹಾಗೆ ಗೇಮಿಂಗ್ ಅಂತ ವಿಚಾರಕ್ಕೆ ನಾವು ಬಂದ್ರೆ ಇಲ್ಲಿ ನಮ್ಗೆ ಎರಡು ಚಾಯ್ಸ್ ಇರುತ್ತೆ, ಗೇಮ್ ಆಫ್ ಸ್ಕಿಲ್ಸ್, ಗೇಮ್ ಆಫ್ ಚಾನ್ಸ್. ಸೊ ಗೇಮ್ ಆಫ್ ಸ್ಕಿಲ್ಸ್ ಬಗ್ಗೆ ನಾವು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ಬೇಕು. ಯಾಕಂತಂದ್ರೆ ಗೇಮ್ ಆಫ್ ಚಾನ್ಸ್ ಗ್ಯಾಂಬ್ಲಿಂಗ್ ಇದ್ದಾಗೆ ಅನ್ನೋದಕ್ಕಿಂತ ಅದು ಗ್ಯಾಂಬ್ಲಿಂಗ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಚಾನ್ಸಸ್ ತೀರಾ ಕಡಿಮೆ ಆಗಿರುತ್ತೆ, ಜನರಿಗೆ ಬೆನಿಫಿಟ್ ಆಗುವಂತದ್ದು. ಬಟ್ ಗೇಮ್ ಆಫ್ ಸ್ಕಿಲ್ಸ್ ಅಲ್ಲಿ ಖಂಡಿತ ಅದು ಒಂದಷ್ಟು ಲಾಭವನ್ನ ತರುತ್ತೆ ಸ್ಕಿಲ್ ಸೆಟ್ ಅನ್ನ ಇಂಪ್ರೂವ್ ಮಾಡ್ಕೊಂಡವ್ರಿಗೆ. ಸೊ ಗೇಮ್ ಆಫ್ ಚಾನ್ಸ್ ಅನ್ನ ಖಂಡಿತ ನೀವು ಇಗ್ನೋರ್ ಮಾಡಿ. ಗೇಮ್ ಆಫ್ ಸ್ಕಿಲ್ಸ್ ನೀವು ಬೇಕಾದ್ರೆ ಕಲ್ತ್ಕೊಳ್ಳಿ, ಇಲ್ಲಾಂದ್ರೆ ಎರಡನ್ನು ಕೂಡ ಇಗ್ನೋರ್ ಮಾಡಬಹುದು. ಬಟ್ ಯಂಗ್ಸ್ಟರ್ಸ್ ಇದ್ದೇ ಇರ್ತಾರೆ, ಆಡುವಂತವ್ರು, ಹಾಗೆ ಬಳಸುವಂತವ್ರು, ಹಾಗೆ ಡೆವಲಪರ್ಸ್, ಅವ್ರಗಳಿಗಂತೂ ಖಂಡಿತ ಇದು ಒಳ್ಳೆ ಸುದ್ದಿ. ಈ ನ್ಯೂಸ್ ನ ಕಾರಣಕ್ಕೆ ನಜಾರಾ ಟೆಕ್ನಾಲಜೀಸ್ ಇವತ್ತು ಸುದ್ದಿಯಲ್ಲಿತ್ತು. ನೋಡಬಹುದು, ಸ್ಟಾಕ್ ಅಲ್ಲಿ 1.27% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 6,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗೆ ಪ್ರತಿ ಸಲದ GST ಕೌನ್ಸಿಲ್ ಮೀಟಿಂಗ್ ಇದ್ದಾಗಲೂ ಕೂಡ ಈ ಕಂಪನಿ ಮುನ್ನೆಲೆಗೆ ಬರುತ್ತೆ. ಯಾಕೆಂತಂದ್ರೆ ಈಗೇನ್ ನಾವು ಎರಡು ಗೇಮ್ ಸೆಗ್ಮೆಂಟ್ ನೋಡಿದ್ವಲ್ಲ, ಗೇಮ್ ಆಫ್ ಚಾನ್ಸ್ ವರ್ಸಸ್ ಗೇಮ್ ಆಫ್ ಸ್ಕಿಲ್ಸ್, ಇದನ್ನ ಸಾರ್ಟ್ ಔಟ್ ಮಾಡಿ ಟ್ಯಾಕ್ಸ್ ಅನ್ನೇನಾದ್ರೂ ಹಾಕ್ತಾರ ಅಂತ. ಬಟ್ ಇಲ್ಲಿವರೆಗೂ ಸರ್ಕಾರ ಆ ರೀತಿಯ ನಿರ್ಧಾರವನ್ನ ತಗೊಂಡಿಲ್ಲ. ಎಲ್ಲದಕ್ಕೂ ಹೋಲ್ಸೇಲ್ ಆಗಿ 28% ಆಗ್ತಿದ್ದಾರೆ. ಇವರ ಡಿಮಾಂಡ್ ಏನು ಅಂತಂದ್ರೆ ಗೇಮ್ ಆಫ್ ಸ್ಕಿಲ್ಸ್ ಗೆ ಕಡಿಮೆ ಮಾಡಿ ಗೇಮ್ ಆಫ್ ಚಾನ್ಸ್ ಬೇಕಾದ್ರೆ 28% ಇಡಿ ಅನ್ನೋದು. ಬಟ್ ಇಲ್ಲಿವರೆಗೂ ಆ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ನಿರ್ಧಾರವನ್ನು ತಗೊಂಡಿಲ್ಲ. ಹಾಗಾಗಿ ಪ್ರತಿ GST ಕೌನ್ಸಿಲ್ ಮೀಟಿಂಗ್ ಬಂದಾಗ್ಲೂ ಕೂಡ ಈ ಷೇರುಗಳು ಮುನ್ನೆಲೆಗೆ ಬರ್ತವೆ. ಹಾಗೆ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ.
ಹಾಗೆ ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು. ಅರೌಂಡ್ 9% ರಿಟರ್ನ್ಸ್ ಸಿಕ್ಕಿದೆ. ಜೊತೆಗೆ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಡೌನ್ ಕೂಡ ಆಗಿತ್ತು ತುಂಬಾ ಚೆನ್ನಾಗಿ, ಆನಂತರ ಒಳ್ಳೆ ರಿಕವರಿ ಕೂಡ ಆಗಿದೆ. ಹಾಗೆ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 years ಇನ್ನೂ ಕಂಪ್ಲೀಟ್ ಆಗಿಲ್ಲ. 2021 ಏಪ್ರಿಲ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ. ಇಲ್ಲಿವರೆಗೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಈ ಸೆಕ್ಟರ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ, ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ. ಯಂಗ್ ಜನರೇಷನ್ ತುಂಬಾನೇ ಫೋಕಸ್ ಮಾಡ್ತಿದ್ದಾರೆ ಈ ಸೆಗ್ಮೆಂಟ್ ಗೆ, ಹಾಗಾಗಿ ಗ್ರೋತ್ ಗೆ ಅವಕಾಶ ಇದ್ದೇ ಇದೆ. ನಾವು ಆಸ್ ಎ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ, ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ, ನಾವು ಆಸ್ ಎ ಫಾದರ್, ಆಸ್ ಎ ಪೇರೆಂಟ್ ನೋಡಿದಾಗ ಖಂಡಿತ ಸ್ವಲ್ಪ ಹಿನ್ನಡೆ ಆಗ್ಬೋದು. ಬಟ್ ಈ ಸೆಗ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು, ನಜಾರಾ ಬಿಲ್ಡಿಂಗ್ ಎ ಡೈವರ್ಸಿಫೈಡ್ ಪ್ರಾಫಿಟಬಲ್ ಸ್ಪೋರ್ಟ್ಸ್ ಅಂಡ್ ಗೇಮಿಂಗ್ ಇಕೋಸಿಸ್ಟಮ್. ಕಂಪನಿಯ ಹೋಮ್ ಪೇಜ್ ಅಲ್ಲಿ ಇರುವಂತಹ ಮಾಹಿತಿ ಇದು. ನಜಾರಾ ಟೆಕ್ನಾಲಜೀಸ್ ಹ್ಯಾಸ್ ಗ್ರೋನ್ ಫ್ರಮ್ ಎ ಗೇಮ್ಸ್ ಪೋರ್ಟಲ್ ಬಿಲ್ಟ್ ಬೈ ಎ ಟೆಕ್ ಒಬ್ಸೆಸ್ಡ್ ಕಾಲೇಜ್ ಸ್ಟೂಡೆಂಟ್ to India's only listed games company, a multi-million-dollar diversified gaming and sports media platform. 1999ರಲ್ಲಿ ಶುರುವಾಗಿರುವಂತದ್ದು ನೋಡಬಹುದು. ಕಿಡೋಪಿಯಾ ಗೇಮ್ ಇದೆ, ಇನ್ನು ಸಾಕಷ್ಟು ಇದಾವೆ. ಒಂದ್ಸಲ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿ ಮುಂದುವರಿತೀನಿ ಕಂಪನಿಯ ಫೈನಾನ್ಷಿಯಲ್ಸ್ ಕಡೆ. ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಓಪನ್ ಮಾಡಿದ್ರೆ ರಿಸರ್ವ್ಸ್ ನೋಡಬಹುದು. 1572 ಕೋಟಿ ರಿಸರ್ವ್ಸ್ ಇದೆ. ಲಾಸ್ಟ್ 5 years ಅಲ್ಲಿ ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ. ಯಾವುದೇ ರೀತಿಯ ಸಾಲ ಇಲ್ಲ ಲಾಂಗ್ ಟರ್ಮ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ಡೆಟ್ ಫ್ರೀ ಕಂಪನಿ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಗೆ ಬಂದ್ರೆ 872 ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ. ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ, ಅಂತ ನೆಗೆಟಿವ್ ಪಾಯಿಂಟ್ ಯಾವುದು ಇಲ್ಲ. ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ನಾವು ಗಮನ ಹರಿಸೋದಾದ್ರೆ ನೋಡಬಹುದು. 2016ರಿಂದ ಡೇಟಾ ಇದೆ. 211, 190, 172, 170, ಆಲ್ಮೋಸ್ಟ್ 2019 ವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ. ಬಟ್ 2020 ನಂತರ ನೋಡೋದು 248, 454, 622, 1091, 1138, ಈಗ 1134. ಲಾಸ್ಟ್ 5-6 years ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಸೇಲ್ಸ್. ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು, ಮಧ್ಯೆ ಮಧ್ಯೆ ಮೈನಸ್ ಕೂಡ ಆಗಿದೆ, ಫ್ಲಕ್ಚುಯೇಷನ್ಸ್ ಇದೆ. ಬಟ್ ಲಾಸ್ಟ್ 4 years ಅಲ್ಲಿ ಖಂಡಿತ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. 14, 51, 61, 75, ಈಗ 78 ಕೋಟಿ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್. ರಿಟರ್ನ್ ಆನ್ ಇಕ್ವಿಟಿ ಅಂತ ದೊಡ್ಡ ನಂಬರ್ಸ್ ಇಲ್ಲ, ಜಸ್ಟ್ 3 ಇದೆ. CAGR ಕೂಡ ಅಂತ ಒಳ್ಳೆ ನಂಬರ್ಸ್ ಏನಿಲ್ಲ, ಯಾಕಂದ್ರೆ ಇತ್ತೀಚೆಗೆ ಕಂಪನಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಇವನ್ ಲಿಸ್ಟ್ ಆದಾಗಿಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲಿ ಕೂಡ TTM ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ 3 years and 5 years ಅಲ್ಲಿ ಒಳ್ಳೆ ಸೇಲ್ಸ್ ಗ್ರೋತ್ ಇದೆ. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಬರೀ 10% ಮಾತ್ರ ಪ್ರಮೋಟರ್ ಹೋಲ್ಡಿಂಗ್ ಇದೆ. 9.71% FIS ಇದ್ದಾರೆ. DIS 12% ಇದ್ದಾರೆ. ಹಾಗೆ ಪಬ್ಲಿಕ್ 68% ಇದ್ದಾರೆ. ಇಲ್ಲಿ ಯಾರಾದ್ರೂ ಮೇನ್ ಪರ್ಸನ್ಸ್ ಇದ್ದಾರಾ ಅಂತ ನೋಡಿದ್ರೆ ರಾಕೇಶ್ ಜುಂಜುನ್ವಾಲಾ ಅವರು ಇದ್ರು. ಈಗ ಅವರ ಹೋಲ್ಡಿಂಗ್ ಅವರ ವೈಫ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. 8.08% ಹೋಲ್ಡಿಂಗ್ ಇದೆ. ಅರ್ಪಿತ್ ಖಂಡೇಲ್ವಾಲ್ 9% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪ್ಲೂಟಸ್ ವೆಲ್ತ್ ಮ್ಯಾನೇಜ್ಮೆಂಟ್ 13% ಇದೆ. ಈ ರೀತಿ ಇರುವಂತಹ ಶೇರ್ ಹೋಲ್ಡಿಂಗ್ ಶೇರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಖಂಡಿತ ಇದು ಒಂದು ಒಳ್ಳೆ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು ONDC ನೆಟ್ವರ್ಕ್ ಗೆ ಬಂದಿರೋದು. ಹಾಗಾಗಿನೇ ಮಾರ್ಕೆಟ್ ಕೂಡ ಇವತ್ತು ಅಪ್ರಿಶಿಯೇಟ್ ಮಾಡಿದೆ ಈ ನ್ಯೂಸ್ಗೆ. ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣನೇ ಈ ನ್ಯೂಸ್ ಅಂತ ಹೇಳ್ಬೋದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.